ಮೇಡಮ್ ಈ ಕಮಿಟಿ ಉದ್ದೇಶ ಬಂದು ಬರೀ ಲೈಂಗಿಕ ಶೋಷಣೆ ಹೌದು ಅದನ್ನ ಹೇಳ್ತಿದ್ರು. ಸಮಾನತೆ ಹಕ್ಕು ಜೊತೆಗೆ ಅಲ್ಲ ಅದನ್ನ ಹೇಳ್ತಿದ್ರು. ಕೆಲವರು ನೀರು ಕೊಡೋದಿಲ್ಲ ಅಂತಾರೆ, ಕ್ಯಾರವನ್ ಕೊಡೋದಿಲ್ಲ ಅಂತಾರೆ. ವಿರೋಧ ಯಾರು ವ್ಯಕ್ತನೇ ಪಡಿಸಿಲ್ಲಮ್ಮ. ಅದ್ರ ಬಗ್ಗೆ ಅಲ್ಲ, ಆ ತರದ್ ಇದ್ರೆ ದಯವಿಟ್ಟು ಹೇಳಿ ನಾವು ನೋಡ್ತೀವಿ. ಒಳಗಡೆ ನಡೆದಿರೋದನ್ನ ನೋಡಿದ್ರೆ ನಟಿಯರ ಧ್ವನಿಯನ್ನ ಅಡಗಿಸುವಂತ ಇಲ್ಲಮ್ಮ ಆ ತರದ್ ಖಂಡಿತವಾಗ್ಲೂ ಆಗ್ತಾ ಇರ್ಲಿಲ್ಲ. ಅವ್ರು ಕೇಳ್ತಿದ್ರು ಏನಾಗ್ತಿದೆ ಅಂತ ಕೇಳ್ತಿದ್ರು. ಖಂಡಿತವಾಗ್ಲೂ ಇಲ್ಲ. ಆ ತರದ್ ಏನಾದ್ರು ಇದ್ರೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಗಿದೆ, ಯಾರು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ, ಅವನ ಆ ತರ ಹೇಳ್ತಿದ್ರಮ್ಮ ಅಷ್ಟೇ. ಮೇಡಮ್ ಇಲ್ಲಿ ಅದೇ ಬರ್ಬಾರ್ದು ಅಂತ ಹೇಳಿದ್ರು. ಅದು ಸಮಗ್ರವಾಗಿ ಚರ್ಚೆ ಸಮಸ್ಯೆಗಳನ್ನ ಹೇಳ್ಬೋದು. ಆ ಸೆಟ್ ಅಲ್ಲಿ ಯಾವ ಸೆಟ್ ಅಲ್ಲಿ ಆಯ್ತು, ಯಾವ ಖಂಡಿತವಾಗ್ಲೂ ಅದನ್ನೇ ಈಗ ಖಂಡಿತವಾಗ್ಲೂ ನೀನ್ ಮಾತಾಡ್ರೆ ನಾನ್ ಮಾತಾಡ್ಲೆ ಇವಳು ಇದ್ರಲ್ಲಿ ನೋಡಿ ಎಲ್ಲ ಇವಳು ಇಲ್ಲಿ ಡೆಫಿನೆಟ್ ಆಗಿ ನಾವ್ ಅಂದಿರೋದು ಅದೇನೆ, ಚೇಂಬರ್ ಹೇಳ್ತಿರೋದು ಅದೇನೆ. ಆ ತರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ. ಇಲ್ಲ ಅಂದ್ರೆ ನೀವೇ ಅದನ್ನ ತಗೊಳ್ಳಿ, ಸುಮೋಟೋ ತರ ತಗೊಳ್ಳಿ, ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ, ನಮಗೂ ಹೇಳಿ, ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡಕ್ ರೆಡಿ ಇಲ್ಲಮ್ಮ. ಅಲ್ಲಲ್ಲ ಇದನ್ನೇ ಹೇಳ್ತಿದ್ದೀವಿ ಎಲ್ಲರೂ. ಇಟ್ ಇಸ್ ಇನ್ ದಿ ಲೇಬರ್ ಆಕ್ಟ್ ಸ್ಟಿಲ್. ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂನಿಯನ್ ಅಲ್ಲೇ ಇದೀವಿ, ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ. ಸಿನಿಮಾ ಈಸ್ ಎ ಯೂನಿಯನ್ ಅಂದ್ರೆ ಚಿತ್ರರಂಗ ಅಂತ ಕರೀತಿದ್ದಾರೆ. ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ. ಅದರಿಂದ ನಾವೆಲ್ಲ ಸರ್ಕಾರ ಅಂದ್ರೆ ರಾಜಕೀಯನ ಬೆರೆಸದೆ ಯಾವುದೇ ಸರ್ಕಾರವಾಗಿರ್ಲಿ ಅದನ್ನ ಘೋಷಣೆ ಮಾಡಿದಿರಿ, ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅನ್ನೋದೇ ನಮ್ಮ ಕೂಗು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ಬಂದಿದ್ದೀನಿ. ಅದನ್ನೇ ನಾವು ಹೇಳಿದ್ವಿ. ಆ ಥರದ್ದು ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಈವನ್ ಮಹಿಳಾ ಆಯೋಗಕ್ಕೆ ಬರ್ತಾ ಇದೆ ಆ ಥರದ್ದು ಇದು ಕೇಳಿದ್ದೀನಿ ನಾನು ಅಂದ್ರು. ತಕ್ಷಣ ಅವರು ಸರ್ ಅಲ್ಲಿಗೆ ಬಂದಿದೆ, ಯಾವ ಪ್ರೊಡಕ್ಷನ್ ಅಲ್ಲಿ ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರೆ ನಾವು ಆ ಪ್ರೊಡಕ್ಷನ್ ಅವನ್ನ ಕರೆಸಿ ಮಾತಾಡ್ತೀವಿ ಅನ್ನೋ ಮಾತನ್ನು ಚೇಂಬರ್ ಅವರು ಹೇಳಿದ್ದಾರೆ. ಆಮೇಲೆ ಆಯೋಗಕ್ಕೂ ಕೂಡ ಹೇಳಿದ್ದೀವಿ, ನೀವು ಕೂಡ ಅದರಲ್ಲಿ ನಮ್ಮ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡಿಕೊಡಿ ಅಂತಾನೆ ಹೇಳಿದೀವಿ ಹೊರತು ಅದಷ್ಟೇ. ಇನ್ನೇನು ಐ ಥಿಂಕ್ ಸ್ಟಿಲ್ ಇಟ್ ಇಸ್ ಗೋಯಿಂಗ್ ಆನ್. ನೀವು ಇಲ್ಲೇ ಇರಿ. ಬಾಯ್ ಕಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.